ದಕ್ಷಿಣ ಕನ್ನಡ ಶಾಲೆಯಲ್ಲಿ 100% ಫಲಿತಾಂಶಕ್ಕಾಗಿ ಎಂತ ನಡೆ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕಲಿಕೆಯಲ್ಲಿ ಹಿಂದೆ ಉಳಿದಿದ್ದಾರೆ ಅಂತ ಈ ರೀತಿ ಮಾಡ್ತಾರ ಅನ್ನೋದೇ ಆಶ್ಚರ್ಯ. ಫೇಲ್ ಆಗ್ತಾರೆ ಅಂತ ಪರೀಕ್ಷೆಯ ಹಕ್ಕನ್ನೇ ಕಸಿದುಕೊಂಡ್ರ ಶಿಕ್ಷಕರು. ಹಾಗಾದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನ ನಿರಾಕರಣೆ ಮಾಡಲಾಗಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಲ್ಲಿನ ಶಿಕ್ಷಕರ ಮೇಲೆ. ಬೆಳ್ತಂಗಡಿ ತಾಲೂಕಿನ ಪದ್ಮುಂಜ ಸರ್ಕಾರಿ ಶಾಲಾ ಶಿಕ್ಷಕರ ವಿರುದ್ಧ ಈ ತರದೊಂದು ಗಂಭೀರವಾದಂತಹ ಆರೋಪವನ್ನು ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಆಡಳಿತ ವ್ಯವಸ್ಥೆಗೆ ಪತ್ರ ಬರೆದಿದ್ದಾರೆ ವಿದ್ಯಾರ್ಥಿಗಳು. ಕ್ಷೇತ್ರ ಶಿಕ್ಷಣಾಧಿಕಾರಿ, ಡಿಡಿಪಿಐ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ರಾಜ್ಯ ಎಸ್ಡಿಎಂಸಿ ಸಮನ್ವಯ ಕೇಂದ್ರ ವೇದಿಕೆಗೆ ವಿದ್ಯಾರ್ಥಿಗಳು ಸುದೀರ್ಘವಾದಂತಹ ಪತ್ರ ಬರೆದಿದ್ದಾರೆ. ಕಲಿಕೆಯಲ್ಲಿ ಹಿಂದೆ ಉಳಿದಿದ್ದೇವೆ ಅಂತ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ನೀಡಿಲ್ಲ. ಈ ಮೂಲಕ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸಲಾಗಿದೆ. ನಮ್ಮನ್ನ ಶಿಕ್ಷಣದಿಂದ ವಂಚಿತರನ್ನಾಗಿಸಿದ್ದಾರೆ. ಹೀಗಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು ಅಂತ ಪತ್ರವನ್ನ ಬರೆಯಲಾಗಿದೆ. ನಿಜವಾಗ್ಲೂ ಇದು ಶಾಕಿಂಗ್ ಆದಂತ ವಿಚಾರ. ದಕ್ಷಿಣ ಕನ್ನಡವನ್ನ ಹೌದು ನಾವು ಬುದ್ಧಿವಂತರ ಜಿಲ್ಲೆ ಅಂತ ಕರಿತೀವಿ, ಮತ್ತೆ ಅಲ್ಲಿ ಎಜುಕೇಶನ್ ಕ್ವಾಲಿಟಿ ಅಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಹೇಳಲಾಗತ್ತೆ. ಕೆಲವು ವರ್ಷಗಳ ಹಿಂದೆ 100% ಫಲಿತಾಂಶ ಬರ್ತಾ ಇತ್ತು. ಆದ್ರೆ ಕೆಲವು ವರ್ಷಗಳಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿರೋದನ್ನ ಕೂಡ ನೋಡ್ತಾ ಇದ್ದೀವಿ. ಆದ್ರೆ ಅದಕ್ಕೆ ಅಂತ 100% ಬರಬೇಕು, ಉತ್ತಮವಾದಂತ ಹೆಸರು ಸಂಪಾದಿಸಬೇಕು ಅಂತ ಈ ರೀತಿ ಮಕ್ಕಳ ಶಿಕ್ಷಣ ಹಕ್ಕನ್ನ ಕದಿಯೋದಿದೆಯಲ್ಲ, ಕಸ್ಕೊಳ್ಳೋದಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ? ಮಕ್ಕಳಿಗೆ ಅನ್ಯಾಯ ಆಗಲ್ವಾ? ಎಲ್ಲ ಮಕ್ಕಳು ಒಂದೇ ತರ ಓದ್ಬೇಕು ಅಂತ ಇರತ್ತಾ? ಏನೋ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಕೆಲವ್ರಿಗೆ ಕಷ್ಟ ಆಗಿರುತ್ತೆ, ಕೆಲವರು ಹಿಂದೆ ಉಳಿದಿರ್ತಾರೆ. ಹಾಗಂತ ಅವರ ಸಂಪೂರ್ಣವಾದಂತ ಶೈಕ್ಷಣಿಕ ಜೀವನವನ್ನೇ ಹಾಳು ಮಾಡುವ ಹಕ್ಕು ಯಾರು ಕೊಟ್ರು ಇವರಿಗೆ? ಇದು ಎಂತ ಘೋರ ಅಪರಾಧ ಅಲ್ವಾ ಇದು? ಶಿಕ್ಷಕರೇ ಈ ರೀತಿಯಾಗಿ ಮಕ್ಕಳ ಶಿಕ್ಷಣವನ್ನ ಕಿತ್ಕೊಳ್ಳೋ ಕೆಲಸ ಮಾಡ್ತಾರ? ಅವ್ರು ಫೇಲ್ ಆಗ್ಬಿಡ್ತಾರೆ ಅಂತ ನೀವು ಮೊದಲೇ ಡಿಸೈಡ್ ಮಾಡ್ಬಿಡ್ತೀರಾ? ಅಥವಾ ಚೆನ್ನಾಗಿ ಓದಲ್ಲ ಅಂತ ಅವರಿಗೆ ಎಕ್ಸಾಮ್ ಬರೆಯೋ ಹಕ್ಕೇ ಇಲ್ವಾ? ಹಾಗಿದ್ರೆ ಚೆನ್ನಾಗಿ ಓದೋರು ಮಾತ್ರ ಶಿಕ್ಷಣವನ್ನ ಪಡ್ಕೊಳ್ಬೇಕಾ? ಪ್ರಯತ್ನ ಪಡ್ಲೇಬಾರ್ದಾ? ನೀವು ಶಿಕ್ಷಕರು ಅಂತ ಏನಕ್ಕಿರೋದು? ಎಲ್ರೂ ಓದಿಸಿ ಅವ್ರು ಪಾಸ್ ಆಗೋ ಥರ ಅವ್ರನ್ನ ಮಾಡಿ ಆ ಕಾರಣಕ್ಕೆ ತಾನೇ ಶಿಕ್ಷಕರನ್ನ ನೇಮಕ ಮಾಡೋದು. ಚೆನ್ನಾಗಿ ಓದಲ್ಲ, ಹೆಂಗೋ ಫೇಲ್ ಆಗ್ತಾರೆ ಅಂತ ನೀವೇ ಡಿಸೈಡ್ ಆಗಿ ಮೂಲೆ ಗುಂಪು ಮಾಡಿಬಿಟ್ರೆ ಪಾಪ ಜೀವನನೇ ಹಾಳು ಮಾಡ್ಬಿಡ್ತೀರಲ್ಲ. ನಿಮ್ಮ ಪ್ರತಿಷ್ಠೆಗಾಗಿ, ನಿಮ್ಮ ವರ್ಚಸ್ಸಿಗಾಗಿ ಯಾಕೆ ಮಕ್ಕಳ ಜೀವನದಲ್ಲಿ ಆಟ ಆಡ್ತಾ ಇದ್ದೀರಾ? ಪತ್ರ ಬರೆದಿದ್ದಾರೆ ಮಕ್ಕಳೆಲ್ಲ ಸೇರ್ಕೊಂಡು, ನಮ್ಗೆ ಅನ್ಯಾಯ ಆಗ್ತಿದೆ, ನಮಗೆ ನ್ಯಾಯ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಬರೆಯುವುದಕ್ಕೆ ನಿರಾಕರಿಸ್ತಾ ಇದ್ದಾರೆ ಅಂತ ಯಾರು ಇವರಿಗೆ ಅಧಿಕಾರ ಕೊಟ್ಟರು? ಸರ್ಕಾರ ಹೇಳಿದೆಯಾ? 100% ಶಿಕ್ಷಣ ಬರಲಿಲ್ಲ ಅಂತ ಅಂದ್ರೆ ಮಕ್ಕಳನ್ನ ಈ ತರ ಸ್ಕೂಲಿಂದ ಓಡಿಸಿ ಅಂತ ಸರ್ಕಾರ ಏನಾದರೂ ಹೇಳಿದ್ಯಾ? ಕಾನೂನು ಏನಾದರೂ ಜಾರಿಗೆ ಬಂದಿದ್ಯಾ? ಯಾರು ಕೊಟ್ಟರು ನಿಮಗೆ ಇದನ್ನ ರೈಟ್ಸ್ನ? ಮಕ್ಕಳುಗಳು ಇದೀಗ ಸುದೀರ್ಘವಾಗಿ ಪತ್ರ ಬರೆದಿದ್ದಾರೆ ಇಲಾಖೆಗಳಿಗೆ, ನಮಗೆ ನ್ಯಾಯ ಬೇಕು, ನಮಗೂ ಕೂಡ ಈ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಶಿಕ್ಷಕರ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಲಾ ಆಡಳಿತ ಮಂಡಳಿ ಏನು ಹೇಳುತ್ತೆ, ಶಿಕ್ಷಕರು ಏನು ಹೇಳ್ತಾರೆ, ಏನಾಗಿದೆ? ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾರು ಸ್ಥಳಕ್ಕೆ ಭೇಟಿ ಕೊಟ್ಟಿರೋದು, ಪರಿಶೀಲನೆ ಮಾಡಿರೋದು, ವಿದ್ಯಾರ್ಥಿಗಳ ಜೊತೆಗೆ, ಪೋಷಕರ ಜೊತೆಗೆ, ಶಿಕ್ಷಕರ ಜೊತೆಗೆ ಮಾತಾಡಿರೋದು, ಈ ಥರದ್ದು ಏನಾದರೂ ನಡೆದಿದೆಯಾ? ಏನಾದರೂ ಆ್ಯಕ್ಷನ್ಸ್ಗಳು ಆಗಿದೆಯಾ? ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಇದು ದಕ್ಷಿಣ ಕನ್ನಡದಲ್ಲಿ ಆಗಿರುವಂಥ ಘಟನೆ ಅಂತ ಹೇಳಿದಕ್ಕೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಈ ಥರದ ಘಟನೆಗಳು ಯಾಕೆ ನಡೆಯುತ್ತೆ ಅನ್ನೋದೇ ನಿಜವಾಗ್ಲೂ ಅನುಮಾನ ಹುಟ್ಟಾಕುವಂತೆ ಮಾಡುತ್ತೆ. ಗೌರವಿಸಿದಂಡ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ, ಮಂಗಳೂರಿನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ನಿಜವಾಗ್ಲೂ ಇದು ಆಶ್ಚರ್ಯ ಅಂತ ಅನಿಸ್ತಾ ಇದೆ. ನಾವು ದಕ್ಷಿಣ ಕನ್ನಡ ಅಂತ ಬಂದಾಗ ಕ್ವಾಲಿಟಿ ಆಫ್ ಎಜುಕೇಶನ್ ಇದೆ ಅಂತ ಅನ್ಕೊಳ್ತೀವಿ, ಜೊತೆಗೆ ಬುದ್ಧಿವಂತರ ಜಿಲ್ಲೆ ಅಂತ ಕರಿತೀವಿ. ಅಲ್ಲಿ ಶೈಕ್ಷಣಿಕವಾಗಿ ಮಕ್ಕಳನ್ನ ತುಳಿಯೋ ಕೆಲಸ ಆಗ್ತಾ ಇದೆ, ಜೀವನ ಹಾಳು ಮಾಡೋ ಕೆಲಸ ಆಗ್ತಿದೆ. ಓನ್ಲಿ ಈ ವರ್ಚಸ್ಸಿಗೋಸ್ಕರ, ಪ್ರತಿಷ್ಠೆಗೋಸ್ಕರ, 100% ರಿಸಲ್ಟ್ಗೋಸ್ಕರ ಅಂತಂದ್ರೆ ಸಹಜವಾಗಿ ಇದನ್ನ ಒಪ್ಕೊಳ್ಳೋದಕ್ಕೆ ಅಥವಾ ಇದನ್ನ ಕೇಳೋದಕ್ಕೆ ಆಶ್ಚರ್ಯ ಅನಿಸ್ತಿದೆ. ಆದಿತ್ಯ, ಏನ್ ನಡೀತಾ ಇದೆ? ಶಿಕ್ಷಕರು ಏನ್ ಹೇಳ್ತಾರೆ, ಆಡಳಿತ ಮಂಡಳಿ ಅವ್ರಿಗೆ ಏನ್ ಹೇಳ್ತಾರೆ ಅಂತ?
ನಿಜಕ್ಕೂ ಕೂಡ ನೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬುದ್ಧಿವಂತರ ಜಿಲ್ಲೆ ಅನ್ನುವಂಥ ಒಂದು ಬಿರುದು ಬಂದಿರುವಂತದ್ದು. ಇಲ್ಲಿನ ಒಂದು ಶೈಕ್ಷಣಿಕವಾಗಿ ಬರುವಂತ ಫಲಿತಾಂಶಗಳು ಯಾವಾಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಈ ಶೈಕ್ಷಣಿಕ ಫಲಿತಾಂಶಗಳಲ್ಲಿ ಅಗ್ರಸ್ಥಾನದಲ್ಲೇ ಇರುತ್ತೆ. ಆದ್ರೆ ಇದಕ್ಕೆ ಕಳಂಕ ತರುವಂತ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಪದ್ಮುಂಜ ಅನ್ನುವಂತ ಒಂದು ಗ್ರಾಮದಲ್ಲಿ ನಡೆದಿರುವಂತದ್ದು. ಪದ್ಮುಂಜ ಗ್ರಾಮದ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರೀಕ್ಷಾ ಅಸ್ಪೃಶ್ಯತೆಯನ್ನ ತೋರಲಾಗಿದೆ. 100% ಫಲಿತಾಂಶ ಬರಬೇಕು, ನಮಗೆ 100% ಪಾಸಿಂಗ್ ರಿಸಲ್ಟ್ ಬರಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಕಲಿಕೆಯಲ್ಲಿ ಹಿಂದೆ ಇರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ ಇವರಿಗೆ ಪರೀಕ್ಷೆ ಬರೆಯುವಂತಹ ಒಂದು ಅವಕಾಶದಿಂದಲೇ ಅವರನ್ನ ವಂಚಿಸಿರುವಂತಹ ಒಂದು ಘಟನೆ ನಡೆದಿರುವಂತದ್ದು. ನಿಜಕ್ಕೂ ಕೂಡ ಇದೊಂದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅವರು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದಾರೆ ಅನ್ನುವಂತಹ ಒಂದೇ ಒಂದು ಕಾರಣವನ್ನ ಮುಂದಿಟ್ಟುಕೊಂಡು ಅವರಿಗೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನ ನೀಡಿಲ್ಲ. ಅದು ಕೂಡ ಸಾಮಾನ್ಯ ಪರೀಕ್ಷೆಯಲ್ಲ, ಅವರ ಜೀವನವನ್ನ, ಅವರ ಭವಿಷ್ಯವನ್ನ ನಿರ್ಧಾರ ಮಾಡುವಂತ SSLC ಪರೀಕ್ಷೆಯಲ್ಲಿ ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನ ನೀಡದೇ ಇರುವಂತದ್ದು. ಅದು ಇಬ್ಬರು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ಘಟನೆ ನಡೆದಿದೆ. ನಮ್ಗೆ ಗೊತ್ತಿದೆ, ಈಗಾಗಲೇ SSLC ಪರೀಕ್ಷೆ ಏನಿದೆ ಇದರಲ್ಲಿ 3 ಪರೀಕ್ಷೆಗಳು ಈಗಾಗಲೇ ಮುಕ್ತಾಯವಾಗಿದೆ. ಈ 3 ಪರೀಕ್ಷೆಗಳು ಮುಕ್ತಾಯ ಆಗುವ ಹೊತ್ತಿನಲ್ಲಿ ಇಂಥ ಒಂದು ಬೆಚ್ಚಿ ಬೀಳಿಸುವಂತಹ ಘಟನೆ ಹೊರಗಡೆ ಬಂದಿರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರುಗಳು ಬೇರೆ ಬೇರೆ ಇಲಾಖೆಗೆ ಹೋಗಿದೆ. ಇದರ ಬಗ್ಗೆ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಹೊತ್ತಲ್ಲಿ ಆ ವಿದ್ಯಾರ್ಥಿಗಳಿಗೆ ಈಗ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ, ಈಗ ಬೇಕಾದ್ರೆ ನಿಮಗೆ ಹಾಲ್ ಟಿಕೆಟ್ ಅನ್ನ ನಾವು ಕೊಡ್ತೀವಿ, ಉಳಿದ ಪರೀಕ್ಷೆಯನ್ನ ನೀವು ಬರೀಬಹುದು ಅನ್ನುವಂತಹ ಬೇಜವಾಬ್ದಾರಿತನದ ಬಂಡತನದ ಒಂದು ಉತ್ತರವನ್ನ, ಸಮಜಾಯಿಷಿಯನ್ನ ಶಿಕ್ಷಣ ಇಲಾಖೆ ನೀಡ್ತಾ ಇರುವಂತದ್ದು, ಅಲ್ಲಿನ ಶಿಕ್ಷಕರು ನೀಡ್ತಾ ಇರುವಂತದ್ದು. ಈಗಾಗಲೇ 3 ಪರೀಕ್ಷೆ ಮುಗ್ದು ಹೋಗಿರುವಂತದ್ದು. ಹಾಗಾದ್ರೆ ಆ ಇಬ್ಬರು ಹೆಣ್ಣು ಮಕ್ಕಳ ಭವಿಷ್ಯ ಏನು ಅನ್ನುವಂಥದ್ದು, ಈ 1 ವರ್ಷ ಏನು ಅವರು ಕಷ್ಟಪಟ್ಟರು ಅದೆಲ್ಲವೂ ಕೂಡ ಈಗ ವ್ಯರ್ಥವಾಗಿದೆ. ಅವರು ಓದೋದ್ರಲ್ಲಿ ಚೆನ್ನಾಗಿರ್ಲಿಲ್ವಾ, ಇವ್ರಿಗೆ ಬೇಡವಾಗಿರುವಂತಹ ವಿಚಾರ ಅದು. ಅವರ ಪ್ರಯತ್ನವನ್ನ ಮಾಡಬೇಕಾಗಿರುವಂಥದ್ದು ಶಿಕ್ಷಕರ ಕರ್ತವ್ಯ. ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಬೇಕಾದಂಥ ಟ್ರೈನಿಂಗ್ ಅನ್ನ ಕೊಟ್ಟು, ಟ್ಯೂಷನ್ ಅನ್ನ ಕೊಟ್ಟು ಪರೀಕ್ಷೆಗೆ ರೆಡಿ ಮಾಡಬೇಕಾಗಿರುವಂಥದ್ದು ಇವರ ಕರ್ತವ್ಯವಾಗಿತ್ತು. ಆದ್ರೆ ಇವ್ರು ಎಲ್ಲಿ ಫೇಲ್ ಆಗಿಬಿಟ್ರೆ ನಮ್ಮ ಶಾಲೆಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ನಮ್ಮ ಶಾಲೆಯಲ್ಲಿ 100% ರಿಸಲ್ಟ್ ಅನ್ನ ತೋರಿಸೋದಕ್ಕಾಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥ ಒಂದು ನಿರ್ಧಾರಕ್ಕೆ ಇಂಥ ಒಂದು ಚೀಪ್ ಲೆವೆಲ್ಗೆ ಶಾಲೆಯ ಶಿಕ್ಷಕರು ಇಳಿದಿರುವಂಥದ್ದು. ಮತ್ತು ನೀತಿ, ನಾವು ಈ ಒಂದು ವಿಚಾರವನ್ನ ಕೆದಕುತ್ತಾ ಹೋದಂಥ ಸಂದರ್ಭದಲ್ಲಿ ಇದು ಕೇವಲ ಈ ವರ್ಷ ಮಾತ್ರ ಅಲ್ಲ, ಕಳೆದ ವರ್ಷ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಅನ್ನುವಂತಹ ಮಾಹಿತಿ ಸದ್ಯ ತಿಳಿದು ಬಂದಿರುವಂಥದ್ದು. ಅವತ್ತು ಕೂಡ ಒಂದಿಬ್ರು ವಿದ್ಯಾರ್ಥಿಗಳಿಗೆ ಇದೇ ತರ ಕಳೆದ ವರ್ಷ ಕೂಡ ಇವರು ಮಾಡಿದ್ರು. ಇದರಿಂದಾಗಿ ಆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನೇ ಬಿಟ್ಟು ಮನೆಯಲ್ಲಿ ಉಳಿದಿರುವಂತಹ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಇಂತಹ ಗಂಭೀರ ಪ್ರಕರಣ ನಡೆದಿದ್ರು ಕೂಡ ಶಿಕ್ಷಣ ಅಧಿಕಾರಿಗಳು ಏನ್ ಸದ್ಯ ನಿರ್ಧಾರ ತೆಗೆದುಕೊಂಡಿದ್ದಾರೋ ನಿಜಕ್ಕೂ ಕೂಡ ಅದು ಬಾಲಿಶದ ರೀತಿ ಕಾಣಿಸುತ್ತೆ. 3 ಎಕ್ಸಾಮ್ ಹೇಗೋ ಮುಗ್ದಿದೆ, ಇನ್ನು 3 ಇದೆ, ಅದನ್ನಾದ್ರೂ ನೀವು ಬರೀರಿ ಅನ್ನುವಂಥ ರೀತಿಯಲ್ಲಿ ಬಾಲಿಶತನದ ಒಂದು ನಿರ್ಧಾರಕ್ಕೆ ಅವರು ಮುಂದಾಗಿರುವಂತದ್ದು. ಈ ಘಟನೆಯ ವಿರುದ್ಧ ಈಗ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಣ ಇಲಾಖೆ ಸೇರಿದಂತೆ ಮಕ್ಕಳ ಹಕ್ಕುಗಳ ಆಯೋಗ ಸೇರಿದಂತೆ ಅನೇಕ ಇಲಾಖೆಗಳಿಗೆ ಸದ್ಯ ದೂರು ಹೋಗಿದೆ. ಬಹಳ ಆತಂಕಕಾರಿಯಾಗಿರುವಂತಹ ವಿಚಾರ. ನಾವು ಖಾಸಗಿ ಶಾಲೆಗಳಲ್ಲಿ ನೋಡ್ತಾ ಇದ್ವಿ, ಒಳ್ಳೆ ಮಾರ್ಕ್ ಅನ್ನ ತೆಗೆಯುವಂತ ವಿದ್ಯಾರ್ಥಿಗಳನ್ನ ಮಾತ್ರ ಅವರು ಶಾಲೆಗೆ ಸೇರಿಸ್ಕೊಳ್ತಾರೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಅದಲ್ಲ ಮುಖ್ಯ, ಚೆನ್ನಾಗಿ ಓದದೇ ಇರುವಂತ ವಿದ್ಯಾರ್ಥಿಯನ್ನ ಕೂಡ ಚೆನ್ನಾಗಿ ಟ್ರೈನ್ ಅಪ್ ಮಾಡಿ ಅವರು ಒಳ್ಳೆ ಅಂಕವನ್ನ ತೆಗೆಯೋ ರೀತಿ ಪ್ರೋತ್ಸಾಹಿಸುವಂತದ್ದು ಒಂದು ಸಾಧನೆ ಅಂತ ಹೇಳೋಕ್ಕಾಗುತ್ತೆ. ಇದು ಖಾಸಗಿ ಶಾಲೆಗಳಲ್ಲಿ ಇಂಥ ಘಟನೆಗಳು ನಡೆಯುವಂತದನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಇಂಥ ಘಟನೆಗಳು ನಡೀತಾ ಇರುವಂತದ್ದು ನಿಜಕ್ಕೂ ಕೂಡ ದುರದೃಷ್ಟಕರ ನೀತಿ. ಆದಿತ್ಯ, ಈಗ ಚೆನ್ನಾಗಿ ಓದೋ ಮಕ್ಕಳನ್ನ ಮಾತ್ರ ಎಕ್ಸಾಮ್ಸಿಗೆ ಕೂರಿಸ್ತಾರೆ ಅಂತ ಅಂದ್ರೆ ಶಿಕ್ಷಕರ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಚೆನ್ನಾಗಿ ಓದೋ ಮಕ್ಕಳಿಗೆ ಯಾರೋ ಸೀನಿಯರ್ಸು ಅಥವಾ ಇನ್ಯಾರೋ ಒಂದು ಸ್ವಲ್ಪ ಕ್ಲಾಸಸ್ ತೆಗೆದುಕೊಂಡ್ರೆ ಸಾಕು. ಫೇಲ್ ಆಗೋ ಮಕ್ಕಳಿಗೆ ಇವರು ಕ್ಲಾಸಸ್ಸೇ ತೆಗೆದುಕೊಳ್ಳಲ್ಲ, ಅವ್ರನ್ನ ಎಕ್ಸಾಮಿಗೆ ಕೂರಿಸಲ್ಲ ಅನ್ನೋದಾದ್ರೆ ಶಿಕ್ಷಕರಿಗೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇನ್ನೊಂದು ಮಕ್ಕಳ ಶೈಕ್ಷಣಿಕ ಹಕ್ಕು ಅನ್ನೋದು ಏನಿದೆ, ಈ ಹಕ್ಕನ್ನೇ ಉಲ್ಲಂಘನೆ ಮಾಡ್ತಿದ್ದಾರೆ ಅಂದ ಮೇಲೆ ಇವ್ರ ಮೇಲೆ ಸ್ಟ್ರಿಕ್ಟ್ ಆದಂತ ಆಕ್ಷನ್ ಆಗ್ಲೇಬೇಕಾಗತ್ತೆ. ಈಗ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟರ ಮಟ್ಟಿಗೆ ಹೊಡೆತ ಬಿದ್ದಿದೆ, ಅದರ ಜೊತೆಗೆ ಅವರ ಪೇರೆಂಟ್ಸ್ ಮೇಲೆ ಎಷ್ಟು ಮಾನಸಿಕವಾಗಿಯೂ ಕೂಡ ತೊಂದರೆಗಳಾಗಿರುತ್ತೆ, ಘಾಸಿಗಳಾಗಿರುತ್ತೆ, ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಮಕ್ಕಳ ಜೀವನವನ್ನೇ ಹಾಳು ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಅಂದಮೇಲೆ ಇವ್ರ ಮೇಲೆ ಆಕ್ಷನ್ ಆಗ್ಬೇಕಲ್ವಾ ಆದಿತ್ಯ? ಏನ್ ಹೇಳ್ತಾರೆ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂತ ಮೇಲಾಧಿಕಾರಿಗಳು? ನಿಜಕ್ಕೂ ಕೂಡ ನೀತಿ, ಯಾಕಂದ್ರೆ ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಕ್ಕು. ಅದು ಕೂಡ ಸರ್ಕಾರಿ ಶಾಲೆಯಲ್ಲಿ ಈ ಹಕ್ಕು ಪರಿಪಾಲನೆ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾನಾ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಸೆಳೆಯುವಂಥದ್ದು, ಅವರಿಗೆ ಒಂದು ಮೋಟಿವೇಶನ್ ಬರುವ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಖಾಸಗಿ ಶಾಲೆಗಳಲ್ಲಿ ಅವರದ್ದೇ ಒಂದು ಮಾನದಂಡಗಳಿರುತ್ತೆ, ಇಂಥದ್ದೇ ಇಷ್ಟೇ ಮಾರ್ಕ್ ತೆಗೆಯುವಂಥ ವಿದ್ಯಾರ್ಥಿ ಬೇಕು ಬೇಡ ಅನ್ನುವಂಥ ರೀತಿಯಲ್ಲಿ. ಆದರೆ ಸರ್ಕಾರಿ ಶಾಲೆಯಲ್ಲಿ ಈ ಥರ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಪ್ರತಿಯೊಂದು ಬಾಲಕಿಯರಿಗೆ ಒಂದು ಶಿಕ್ಷಣವನ್ನು ನೀಡಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬರುವಂಥದ್ದು. ಈ ಹೊತ್ತಲ್ಲಿ ಸರ್ಕಾರಿ ಶಾಲೆಯಲ್ಲಿ ಈ ಥರ ಆದರೆ ಇನ್ನು ಮಕ್ಕಳು
ಮಕ್ಕಳು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಸದ್ಯ ಮೂಡಿರುವಂಥ ಪ್ರಶ್ನೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೇರಿದಂತೆ ಶಿಕ್ಷಣ ಇಲಾಖೆ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ರಾಜ್ಯ ಶಿಕ್ಷಣ ಇಲಾಖೆ ಏನಿದೆ ಅದು ಕೂಡ ಇತ್ತ ಗಮನವನ್ನು ಹರಿಸಬೇಕು. ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೋ ಅಂದರೆ 100% ರಿಸಲ್ಟ್ನ ಒಂದು ಪ್ರತಿಷ್ಠೆಗೆ ಬಿದ್ದು, ಆ ಜಿದ್ದಿಗೆ ಬಿದ್ದು ಈ ಥರ ವಿದ್ಯಾರ್ಥಿಗಳನ್ನ ಭೇದ ಭಾವ ಮಾಡಿ ಅವರಿಗೆ ಪರೀಕ್ಷೆಯನ್ನು ಬರೆಯೋದಕ್ಕೆ ನಿರಾಕರಣೆ ಮಾಡಿ ಅವರ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡ್ತಾ ಇರುವಂಥ ಶಿಕ್ಷಕರು ಯಾರಿದ್ದಾರೋ, ಈ ನಿರ್ಧಾರವನ್ನು ಯಾರು ತೆಗೆದುಕೊಂಡಿದ್ದಾರೋ ಮತ್ತು ಎಲ್ಲ ವಿಚಾರ ಗೊತ್ತಿದ್ರು ಕೂಡ ಯಾವುದೇ ಕ್ರಮಕ್ಕೆ ಮುಂದಾಗದಿರುವಂಥ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಯಾರಿದ್ದಾರೋ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಅನ್ನುವಂಥದ್ದು ಆಗಬೇಕು. ಮುಂದಕ್ಕೆ ಇಂಥ ಘಟನೆಗಳು ಮರುಕಳಿಸಬಾರ್ದು. ಅದು ಕೂಡ ಬುದ್ಧಿವಂತರ ಜಿಲ್ಲೆ ಅನ್ನುವಂಥ ಹೆಸರನ್ನು ಪಡೆದಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ನುವಂಥ ಮಾತು ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ ನೀತಿ. ಹಾಗಾಗಿ ಆದಷ್ಟು ಬೇಗ ಈ 3 ವಿದ್ಯಾರ್ಥಿಗಳು ಏನಿದ್ದಾರೆ, ಈಗ ಈ ವರ್ಷದ ಇವರ ಒಂದು SSLC ವರ್ಷ ಏನಿದೆ ಇದು ಈಗ ಹಾಳಾಗಿ ಹೋಗಿರುವಂಥದ್ದು. ಯಾಕಂದರೆ 3 ಎಕ್ಸಾಮ್ಗಳು ಈಗಾಗಲೇ ಮುಗ್ದಿದೆ, ಇನ್ನು 3 ಎಕ್ಸಾಮ್ಗಳು ಬಾಕಿ ಇದೆ. ನಾವು ಏನು ಮಾಡಬೇಕು ಅಂತ ಕೇಳಿದ ಸಂದರ್ಭ ಅವ್ರು ಹೇಳುವಂಥದ್ದು ನೀವು ಎಕ್ಸಾಮ್ ಅನ್ನ ಬರೀರಿ ಅನ್ನುವಂಥ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಇದು ಯಾವ ಮಟ್ಟಿನ ಒಂದು ಬಾಲಿಶತನ, ಬೇಜವಾಬ್ದಾರಿ ಅಂತ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಆದಷ್ಟು ಬೇಗ ಇದರ ವಿರುದ್ಧ ಒಂದು ಕ್ರಮ ಆಗಬೇಕು ಅನ್ನುವಂಥ ಒಂದು ಆಗ್ರಹ ಸದ್ಯ ಕೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಬಗ್ಗೆ ಮಾತನಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರಾದಂಥ BM ಭಟ್ಟೂರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಜವಾಗ್ಲೂ ಇದು ಆಶ್ಚರ್ಯ ಅನ್ಸುತ್ತೆ. ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ತರದೊಂದು ಘಟನೆಗಳು ನಡೆಯುತ್ತೆ ಅಂತ ಅಂದ್ರೆ ಶೈಕ್ಷಣಿಕವಾಗಿ ಹೆಚ್ಚಿನ ಒತ್ತನ್ನು ನೀಡುವಂತ ಜಿಲ್ಲೆ ಅಂತ ನಾವು ಕರಿತೀವಿ. ಬಟ್ ಅಲ್ಲೇ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಯಾಕೆ ಹೀಗಾಗ್ತಿದೆ ಅನ್ನೋಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅಂದ್ರೆ ನೋಡಿ, ಅಧ್ಯಾಪಕರು ಸರಿಯಾಗಿ ಪಾಠ ಮಾಡ್ಲಿಕ್ಕಿಲ್ಲ. ಇವರಿಗೆ ಇವರ ಮಹತ್ವ, ಟೀಚರ್ ಅಂದ್ರೆ ಒಳ್ಳೆ 100% ಮಾರ್ಕ್ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ನಿಜವಾಗಿ ಬಡ ಮಕ್ಕಳು ಕೆಲವೊಮ್ಮೆ ಅವರೇ ಪಾಸ್ ಆಗ್ತಾರೆ ಜಾಸ್ತಿ ಮಾರ್ಕ್ ತಗೊಂಡು. ಹೌದು, ನಾನು ಒಂದು ವೇಳೆ ನನಗೆ SSLC ಪ್ರಿಪರೇಟರಿ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗದೆ ಇದ್ದು ಎಕ್ಸಾಮ್ ಕಟ್ಟದೇ ಇದ್ದಿದ್ರೆ ನಾನು ಇವತ್ತು LLB ಆಗಿ ವಕೀಲರೇ ಆಗಲಿಕ್ಕಿರ್ಲಿಲ್ಲ. ಇದು ಶಾಲೆಯ ಅಧ್ಯಾಪಕರ HMನ ದೊಡ್ಡ ತಪ್ಪು. ಬಡಪಾಯಿ ಮಕ್ಕಳು ಇವತ್ತು ಅವರನ್ನು ನಾಳೆ, ಅದು ಕೂಡ ಹುಡುಗಿಯರು ನಾಳೆ ಮಾತಾಡಿದ್ರೆ ಹೆತ್ತದಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಬೇಗ ಇನ್ನು ಶಾಲೆಯ ಬೇಡ ಅಂತ ಬಿಡಿಸ್ತಾರೆ. ಕರೆಕ್ಟ್. ಇದು ಮಕ್ಕಳ ಭವಿಷ್ಯವನ್ನು ಜೀವಂತವಾಗಿ ಕೊಂದದ್ದು ಇವರು. ಹೌದು ಹೌದು ಸರ್. ಈಗ ಇದಕ್ಕೆ ಆಕ್ಷನ್ ಆಗ್ಬೇಕಲ್ವಾ ಸರ್? ಇವಾಗ ಇದಕ್ಕೊಂದು ತಕ್ಕ ಶಿಕ್ಷೆ ಆಗ್ಬೇಕು, ಇನ್ಯಾರು ಈ ತರ ಮಾಡಬಾರ್ದು. 100% ಫಲಿತಾಂಶ ನೋಡಿ, ನಾನು ಹೇಳುವಂತದ್ದು ಅದು DD ಆಗ್ಲಿ DDP ಆಗ್ಲಿ ಆ HM ಮೇಲೆ, ಆ ಶಾಲೆ ಮೇಲೆ ಕ್ರಮ ತಗೊಳ್ಬೇಕು. ಯಾಕಂದ್ರೆ ಇಲ್ಲದ್ರೆ ಕ್ರಮ ತಗೊಳ್ಳೋದ್ರೆ DDP ಅವರು ಕೂಡ ಅಪರಾಧಿ ಆಗ್ತಾರೆ ಇದರಲ್ಲಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲಿ BO ಕೂಡ ಅಪರಾಧಿ ಆಗ್ತಾರೆ. ಅವರು ಕ್ರಮ ಕೈಗೊಳ್ಳಲೇಬೇಕು. ಹೌದು, ಈ ಆಕ್ಷನ್ ಪರಿಹಾರ ಕೊಡಬೇಕು. ಅವರ ಮುಂದಿನ ವಿದ್ಯಾಭ್ಯಾಸದ ಖರ್ಚು ಇವರೇ ಕೊಡಬೇಕು. ಬರೋ ವರ್ಷ ಏನ್ ಹೇಳ್ತಾರೆ, ನೀವು ಶಾಲೆಗೆ ಬರುವಾಗಿಲ್ಲ, ನೀವು ಫೈಲ್ ಆಗಿದ್ದಿ, ನೀವು ಪರೀಕ್ಷೆ ಕಟ್ಟಂತ ಹೇಳ್ತಾರೆ ಬರೋ ವರ್ಷ. ಹೌದು ಹೌದು. ಇದು ಈ ಶಾಲೆಯವರಿಗೆ ಅಭ್ಯಾಸ ಆಗಿ ಹೋಗಿದೆ. ಇದರ ಹಿಂದೆ ಈಗ ಆಗಿರ್ಬೋದು ನನ್ನ ಅಭಿಪ್ರಾಯ, ನನಗೆ ಗೊತ್ತಿಲ್ಲ ಊರಲ್ಲಿ ಹಿಂದೆ ಕೂಡ ಆಗಿದೆ ಅಂತ. ಆಗಿರ್ಲಿಕ್ಕೂ ಸಾಧ್ಯತೆ ಇದೆ. ಈಗ ಈ ಪೇರೆಂಟ್ಸ್ ಅಥವಾ ಟೀಚರ್ಸ್ ಯಾರನ್ನಾರು ಭೇಟಿ ಮಾಡಿದ್ರೆ ಸರ್? ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ, ಮಾತಾಡಿದ್ರಾ? ಇಲ್ಲ, ಪೇರೆಂಟ್ಸ್ ಗಳಂದ್ರೆ ಈಗ ಪಂಚಾಯತ್ ಮೆಂಬರ್ಗಳು ನನ್ನಲ್ಲಿ ಬಂದದ್ದು. ಪಂಚಾಯತ್ ಮೆಂಬರ್ಗಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸುಮತಿ ಅಂತ ಹೇಳುವ ನಂಬರ್ ಕೊಟ್ಟಿದ್ದೆ ಆವಾಗ. ಆ ಪಂಚಾಯತ್ ಮೆಂಬರ್ಗಳು ನಿಜವಾಗಿ ಕೂಡ ಒಳ್ಳೆ ರೀತಿಯ ಇವರಿಗೆ ಹುಡುಗಿಯರಿಗೆ ಸಹಾಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಈ ರೀತಿ 100% ಇದು ಬರ್ಲಿಕ್ಕೆ, ರ್ಯಾಂಕ್ ಇದು ರಿಸಲ್ಟ್ ಬರ್ಲಿಕ್ಕೆ ಇದು ಮಾಡಿದ್ರೆ ಖಾಸಗಿ ಶಾಲೆಗಳು ಎಷ್ಟೊಂದು ಮೋಸ ಮಾಡ್ಯಾರು. ಖಾಸಗಿ ಶಾಲೆಗಳಿಗೆ ರಿಸಲ್ಟ್ ಮಾತ್ರ ಬೇಕಾದ್ರು, ಮಕ್ಕಳ ಭವಿಷ್ಯವೇ ಬೇಡ. ಕರೆಕ್ಟ್ ಕರೆಕ್ಟ್. ಅದೀಗ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಮಾಡ್ತಾರೆ. ಅದು ಕೂಡ ಮಹಿಳೆಯರು, ಗೊತ್ತು ಎಲ್ರಿಗೂ, ಹುಡುಗಿಯರನ್ನು ಕಲಿಸುವುದಿಲ್ಲ ಸುಲಭದಲ್ಲಿ. ಅವಳು ಒಮ್ಮೆ ಫೈಲ್ ಆದ್ರೆ ಅವಳ ಭವಿಷ್ಯ ಹಾಳಾಯ್ತು ಅಂತ ಹೇಳುವ ಸತ್ಯ ಗೊತ್ತಿದ್ದಂತ ಒಂದು ಮಹಿಳಾ HM ಈ ರೀತಿ ಮಾಡಬಹುದಾ? ಕರೆಕ್ಟ್ ಕರೆಕ್ಟ್ ಸರ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ನ್ಯಾಯ ಸಿಗದಿದ್ರೆ ಈಗ ನಾವೇನು ರಾಜಕೀಯವಾಗಿ ಅಲ್ಲ, ಊರಿನವರು ಹೋರಾಟಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಂತೂ ಫುಲ್ ಬೆಂಬಲ ಕೊಡ್ತೇವೆ CPM ನಿಂದ. ಓಕೆ ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಇದಕ್ಕೆ ಸೂಕ್ತ ರೀತಿಯಾದಂಥ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ದೇ ಆಗ್ರಹ ಆಗಿರೋದು. ಯಾಕಂದರೆ ಶೈಕ್ಷಣಿಕವಾಗಿ 100% ಫಲಿತಾಂಶ ಬೇಕೇ ಬೇಕು. ಇಲ್ಲ ಅಂತಂದರೆ ಆಡಳಿತ ಮಂಡಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಮುಜುಗರ ಆಗತ್ತೆ, ಅಥವಾ ಇಲ್ಲಿಗೆ ಮಕ್ಕಳನ್ನು ಸೇರಿಸೋದಕ್ಕೆ ಹಿಂದೇಟು ಹಾಕ್ತಾರೆ. ಎಲ್ಲ 100% ರಿಸಲ್ಟ್ ಬರುವಾಗ ನಮ್ಮದು ಮಾತ್ರ ಬಂದಿಲ್ಲ ಅಂತ ಹೇಳಿದ್ರೆ ಅದು ಶೈಕ್ಷಣಿಕವಾಗಿ ಒಂದು ವರ್ಚಸ್ಸನ್ನು ಕಳ್ಕೊಳ್ಳುತ್ತೆ. ಈ ಥರದೊಂದು ಮೆಂಟಾಲಿಟಿ ಅಥವಾ ಈ ಥರದೊಂದು ಯೋಚನೆಗಳು ನಾವು ಖಾಸಗಿ ಶಿಕ್ಷಣ ಇಲ್ಲಿ ನಾವು ನೋಡ್ತಾ ಇರ್ತೀವಿ.
ಆದರೆ ಒಂದು ಗೌರ್ಮೆಂಟ್ ಅಂಡರಲ್ಲಿ ಬರುವಂಥ ಸ್ಕೂಲ್ಗಳಲ್ಲೂ ಇದೇ ಥರ ಆಗ್ಬಿಟ್ರೆ ಪಾಪ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಎಲ್ಲಿ ಸಿಗತ್ತೆ? ಈಗ ಎಲ್ಲ ಮಕ್ಕಳು 100% ಓದಬೇಕು, 99, 98, 96, 97 ಮಾರ್ಕ್ಸೇ ತೆಗಿಬೇಕು ಅಂತ ಅಲ್ವಲ್ಲ. ಜಸ್ಟ್ ಪಾಸ್ ಆಗುವಂಥ ಮಕ್ಕಳುಗಳು ಕೂಡ ಇರ್ತಾರೆ. ಅವ್ರನ್ನ ಟ್ರೈನ್ ಅಪ್ ಮಾಡಬೇಕು, ಅವ್ರನ್ನ ಓದಿಸ್ಬೇಕು, ಅವ್ರು ಪಾಸ್ ಆಗೋ ಥರ ನೋಡ್ಕೊಳ್ಬೇಕು. ಆ ಟಾಸ್ಕ್ ಇರೋದು ಯಾರ ಹತ್ರ? ಶಿಕ್ಷಕರ ಹತ್ರನೇ. ನೀವುಗಳೇ ಮಾಡಬೇಕು. ಅದನ್ನು ಹೊರತುಪಡಿಸಿ ನೀವು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಮಕ್ಕಳನ್ನೇ ನೀವು ಈ ಪರೀಕ್ಷೆಯಿಂದ ದೂರ ಇಟ್ಟರೆ ಪಾಪ ಅವರ ಇಡೀ ಜೀವನವೇ ಹಾಳಲ್ವಾ? ಅವರ ಇಡೀ ಶೈಕ್ಷಣಿಕ ಭವಿಷ್ಯವೇ ಹಾಳಾಗಿದ್ದ ಲೆಕ್ಕಾಚಾರ ಅಲ್ವಾ? ನೀವು SSLC ಎಕ್ಸಾಮ್ನೇ ಬರೆದೇ ಕೂರಿಸಿದ್ರೆ ಅಂದರೆ ಮುಂದಿನ ವರ್ಷಕ್ಕೆ ಆ ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ಬೇರೆ ಯಾವ ಸ್ಕೂಲಿಗೆ ಹೋಗ್ತಾರೆ? ಹೋಗೋದಕ್ಕೆ ಅವ್ರಿಗೆ ಎಷ್ಟು ಮುಜುಗರ ಆಗಬಹುದು, ಮಾನಸಿಕವಾಗಿ ಅವ್ರಿಗೆ ಎಷ್ಟು ಕಿರಿಕಿರಿ ಆಗಬಹುದು. ಇದೇ ಯೋಚನೆಯಲ್ಲಿ ಜೀವಕ್ಕೆ ಏನಾದರೂ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ? ಇವತ್ತು ಸಣ್ಣ ಸಣ್ಣ ಮಕ್ಕಳು 10ನೇ ಕ್ಲಾಸು, PUC 8, 9 ಓದ್ತಿರೋ ಮಕ್ಕಳು ರಿಸಲ್ಟ್ ಏನೂ ಆಗ್ಬಿಡುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಚೆನ್ನಾಗಿ ಓದಲ್ಲ ಅಂತ ಅಂದ್ಬಿಟ್ಟು ನಮಗೆ ಎಕ್ಸಾಮ್ ಬರೆಯೋದಕ್ಕೆ ಕೂರಿಸಲ್ವಂತೆ ಅಂತ ಅವಮಾನ ಆಗಿ ನೊಂದು ಏನಾದರೂ ಬೇರೆ ಥರದ ಡಿಸಿಷನ್ಸ್ ತೆಗೆದುಕೊಂಡ್ರೆ ಯಾರದಕ್ಕೆ ಜವಾಬ್ದಾರಿ? ಯಾರದಕ್ಕೆ ಹೊಣೆ? ಪ್ರಶ್ನೆ ಅಲ್ವಾ ಇದು? ಹಾಗಾಗಿ ಆ್ಯಕ್ಷನ್ ಆಗಬೇಕು ಅನ್ನುವಂಥ ಒತ್ತಾಯ ಹೆಚ್ಚಾಗ್ತಾ ಇದೆ. ಈ ಥರ ಎಲ್ಲೂ ಕೂಡ ಆಗಬಾರ್ದು. ಯಾವುದೇ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಆಗಬಾರ್ದು. ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಬೇಕು. ಯಾರು ಈ ರೀತಿಯಾಗಿ ಆ ಮಕ್ಕಳನ್ನ ಎಕ್ಸಾಮಿಗೆ ಕೂರಬೇಡಿ ಅಂತ ಹೇಳಿದ್ದಾರೋ ಅಥವಾ ತಪ್ಪಿಸಿದ್ದಾರೋ ಅವ್ರ ವಿರುದ್ಧ ಕಠಿಣ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನೋದೇ ಆಗ್ರಹ.